ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಿಮಗೆ ಗೊತ್ತಿರುವಂತದ್ದೇ ಎಕ್ಸಿಟ್ ಪಾಯಿಂಟ್ ಅಂದ್ರೆ ಟಾರ್ಗೆಟ್ ಪಾಯಿಂಟ್ಸ್. ಇದನ್ನ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ಕೈಗೆ ಬಂದಿತ್ತು ಬಾಯಿಗೆ ಬರ್ಲಿಲ್ಲ ಅಂತಾರಲ್ಲ, ಆ ರೀತಿ ಆಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಈಗ ಮಾವಿನ ಹಣ್ಣು ತಗೊಂಡ್ ಹೋಗ್ತಿರ್ತಾರೆ ಒಂದು ಬುಟ್ಟಿಲ್ ಹಾಕೊಂಡು. ಒಂದು ಮಾವಿನ ಹಣ್ಣು ಮುಂದೆ ಬಿದ್ದಿರುತ್ತೆ, ಬಿಡಕ್ ಮನ್ಸಿಲ್ಲ, ಅದನ್ನು ತಗೊಂಡ್ ಹೋಗೋಣ ಯಾಕೆ ಬಿಡೋದು ಅಂತ. ಅದು ತಗೊಳ್ಳೋಣ ಅಂತ ಬಗ್ಗಕ್ ಹೋಗಿ ಬುಟ್ಟಿಲಿದ್ದ ಮಾವಿನಕಾಯಿ ಎಲ್ಲ ಬಿದ್ದೋಗುತ್ತೆ, ಎಲ್ಲ ಗಾನ್. ಕೊನೆಗೆ ಏನಾಗುತ್ತೆ, ಬುಟ್ಟಿ ಖಾಲಿ. ಕನೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋ ವ್ಯವಸ್ಥೆ ಬರುತ್ತೆ ಅಲ್ವಾ. ಇದೇ ಪರಿಸ್ಥಿತಿ ನಮ್ಮ ಟ್ರೇಡರ್ಸ್ ಅಲ್ಲೂ ಆಗತ್ತೆ. ಟ್ರೇಡಿಂಗ್ ಅಲ್ಲೂ ನಿಮ್ಗೆ ಗೊತ್ತಿದೆ, ಕರೆಕ್ಟ್ ಆಗಿ ನಾವು ಎಂಟ್ರಿ ತಗೊಳ್ತೀವಿ, ಸ್ಟಾಪ್ ಲಾಸ್ ಮಾಡ್ತೀವಿ, ಅದು ಎಕ್ಸಿಟ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಇದ್ರಷ್ಟು ದೊಡ್ಡ ಕಿರಿಕಿರಿ ಮತ್ತೆ ಯಾವ್ದಿಲ್ಲ. ಮತ್ತೆ ಇದು ಕೊಡುವಂತ ಸೈಕಾಲಜಿಕಲ್ ಪ್ರೆಷರ್ ಬೇರೆ ಯಾವ್ದು ಕೊಡೋದಿಲ್ಲ. ಈಗ ಎಂಟ್ರಿ ಮಿಸ್ ಆದಾಗ ಒಂದು ಸೈಕಾಲಜಿಕಲ್ ಫಿಯರ್, ನಾ ಹತ್ಲಿಲ್ವಲ್ಲ, ನಾ ತಗೊಳ್ಳಿಲ್ವಲ್ಲ, ನಾನ್ ತಗೊಬೇಕಿತ್ತು, ಮಿಸ್ ಮಾಡ್ಕೊಂಡೆ ಇಷ್ಟೇ ಅನ್ಸುತ್ತೆ. ಆಯ್ತಾ. ಅದೇ ಸ್ಟಾಪ್ ಲಾಸ್ ಇಟ್ಟಾಯ್ತಂದ್ರೆ ನಾನು ಸ್ಟಾಪ್ ಲಾಸ್ ಕರೆಕ್ಟ್ ಆಗಿ ಇಡ್ಲಿಲ್ಲ ಮಾರೆ, ಸ್ವಲ್ಪ ಲೆಕ್ಕಾಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ನಾನು ಸ್ವಲ್ಪ ಒಂದು ₹2 ಸ್ಟಾಪ್ ಲಾಸ್ ಇಡ್ಬೇಕಿತ್ತು, ನನ್ನನ್ನು ಹೊಡೆದು ಮತ್ತೆ ಹೋಯ್ತು, ಈ ರೀತಿ ಫೀಲ್ ಆಗುತ್ತೆ. ಆಯ್ತಾ. ಅದೆಲ್ಲಕ್ಕಿಂತ ಫೀಲಿಂಗ್ ಗಿಂತನೂ ಜಾಸ್ತಿ ದೊಡ್ಡ ಫೀಲಿಂಗ್ ಯಾವ್ದು ಗೊತ್ತಾ? ಇನ್ನೇನ್ ಟಾರ್ಗೆಟ್ ಬಂದಿದೆ, ಇನ್ನೊಂದು 2 ಪಾಯಿಂಟ್ ಜಾಸ್ತಿ ತಗೊಳಕ್ ಹೋಗಿದ್ದು, 1 ಪಾಯಿಂಟ್ ಜಾಸ್ತಿ ತಗೊಳಕ್ ಹೋಗಿದ್ದು, ರಿವರ್ಸ್ ಹೊಡೆದ ಫುಲ್ ಟೋಟಲ್ ಬಂದ ಎಂಟ್ರಿಗಿಂತನೂ ಕೆಳಗೋಗಿ ಸ್ಟಾಪ್ ಲಾಸ್ ಹೊಡೆಯೋದು. ಅವಾಗ ಆಗುತ್ತೆ ನೋಡಿ ಹೊಟ್ಟೆ ಉರಿ, ಅಥವಾ ಒಂಥರ ಬೇಜಾರು, ಒಂದ್ ಮನಸ್ಸಿಗೊಂದು ನೋವು. ಅವಾಗ ಅನ್ಸುತ್ತೆ, ನಾನ್ ರೂಲ್ಸ್ ಅಲ್ಲಿ ಕೂತ್ಕೊಬೇಕಿತ್ತು, ಆ ಎಕ್ಸಿಟ್ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕಿತ್ತು, ಅದ್ ಯಾಕೆ ₹1 ಆಸೆ ಪಟ್ಟೆ ಮತ್ತೆ ಫೀಲ್ ಆಗ್ತಿದೆ. ಆಗಿದೆಯೋ ಇಲ್ವೋ ಹೇಳಿ? ಎಲ್ಲರಿಗೂ ಗೊತ್ತು. ನೀವು ಒಳಗೆ ನಗ್ತಾರೆ, ನನ್ಗೆ ಗೊತ್ತಾಗ್ತಿದೆ. ಅಂದ್ರೆ ಇದನ್ನೇ ಮಾಡಿದ್ದು ನಾವು ಅಂತ, ಕರೆಕ್ಟ್ ಅಲ್ವಾ? ಹೌದಂದ್ರೆ ಕಮೆಂಟ್ ಅಲ್ಲಿ ಎಸ್ ಸರ್ ನಾವು ಅದೇ ಮಾಡಿದ್ದಂತ ಬರೀರಿ. ಯಾಕೆಂದ್ರೆ ನಾವು ಅದೇ ಮಾಡಿ ಬಂದವರು, ಹಾಗಾಗಿ ನಮ್ ತರನೇ ಎಲ್ಲಾರು ರಿಟೇಲರ್ಸ್ ಗಳೆಲ್ಲ. ಸೊ ಇದು ಮಾಡೇ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ಎಕ್ಸಿಟ್ ಪಾಯಿಂಟ್ ಅನ್ನೋದಿತ್ತಲ್ಲ, ಅದು ಲಕ್ಷ್ಮಣ ರೇಖೆ ತರ. ಅದು ಬರ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಮನಸ್ಸಲ್ಲಿ ಆಲ್ರೆಡಿ ಫಿಕ್ಸ್ ಆಗಿರ್ಬೇಕು. ಏನ್ ಫಿಕ್ಸ್ ಆಗಿರ್ಬೇಕು? ನಮಗೆ ಎಷ್ಟು ಬೇಕು ಅಂತ. ಅಂದ್ರೆ ಮಾವಿನ ಹಣ್ಣನ್ನ ಎತ್ತಕ್ ಹೋಗ್ಬಾರ್ದು, ಎಕ್ಸ್ಟ್ರಾ ಬಿದ್ದಿದ್ದನ್ನ. ಅದು ಬಿದ್ದೇ ಇರ್ಲಿ, ಸಾಕು ನನಗೆ, ನನ್ ಬುಟ್ಟಿ ಫುಲ್ ಆಯ್ತು ಅಂತ ಬರ್ಬೇಕು. ಕರೆಕ್ಟಾ? ಅದು ಬರ್ಬೇಕಂದ್ರೆ ಏನಂದ್ರೆ, ಪರ್ ಟ್ರೇಡ್ ಪ್ರಾಫಿಟ್ ಎಷ್ಟು ಅಂತ ನೀವು ಕ್ಲಿಯರ್ ಆಗಿರ್ಬೇಕು. ಹೇಗೆ ಪರ್ ಟ್ರೇಡ್ಗೆ ಸ್ಟಾಪ್ ಲಾಸ್ ಎಷ್ಟು ಅಂತ ಕ್ಲಿಯರ್ ಆಗಿರ್ತಿರೋ, ಅದೇ ತರ ಪರ್ ಟ್ರೇಡ್ಗೆ ಪ್ರಾಫಿಟ್ ಎಷ್ಟು ತಗೊಬೇಕು ಅನ್ನೋದು ನೀವು ಕ್ಲಿಯರ್ ಆಗಿರ್ಬೇಕು. ಈಗ ಉದಾಹರಣೆಗೆ 1:1 ಆಗಿರ್ಬೋದು, ಅಥವಾ 1:2 ಆಗಿರ್ಬೋದು, ಅಥವಾ 1:3 ಆಗಿರ್ಬೋದು. ಅದು ನಿಮ್ ವಿಚಾರ. ಅದು ಯಾರು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ, ಯಾರ್ದು ಏನು ಕ್ವಶನಿಂಗ್ ಇಲ್ಲ. ಆದ್ರೆ ನೀವು ತೀರ್ಮಾನ ಮಾಡಿದ್ರ, ನನ್ ಟಾರ್ಗೆಟ್ ಇಷ್ಟು, ಬೇಕಾದ್ರೆ ನಾನು ಸ್ಟಾಪ್ ಲಾಸ್ ಕೊಟ್ಬಿಡ್ತೀನಿ, ನನಗೆ ಆ ಟಾರ್ಗೆಟ್ ಬರ್ದಿದ್ರೆ ನಂಗೆ ಒಪ್ಪಲ್ಲ, ಒಂದಕ್ಕೆ ಬರ್ಲೇಬೇಕು, 1ಕ್ಕೆ 0.5 ಅಲ್ಲ, 1ಕ್ಕೆ 2 ಬರ್ಬೇಕು, ಅಥವಾ 1ಕ್ಕೆ 3 ಬರ್ಬೇಕು. ನೀವು ಕ್ಲಿಯರ್ ಇರ್ಬೇಕು, ಇಷ್ಟು ಬರ್ದೆ ನಾನು ಬರುದಿಲ್ಲ ಹೊರಗೆ ಅಂತ. ಆ ಮೈಂಡ್ ಸೆಟ್ ನಿಮ್ಮಲ್ಲಿ ಇದ್ರೆ, ನಿಮ್ಗೆ ₹500, ₹1000, ₹1500 ಅದೇನ್ ಬರೋಕಿದ್ಯೋ ಒಂದ್ ಲಾಟ್ ಅಲ್ಲಿ, ಅದು ಬಂದು ಬಿಡುತ್ತೆ. ಸೊ ಅವಾಗ ನೀವು ಕ್ಲಿಯರ್. ಮತ್ತೆ ಹೋಗಿದ್ ನಂದಲ್ಲ, ದುಡ್ಡು ಅದು ಹೋಗ್ಲಿ, ಸಮುದ್ರ ಅದು. ನಿಫ್ಟಿ ಸಮುದ್ರ ಸರ್, ಅದು ಸ್ಟಾಕ್ ಮಾರ್ಕೆಟ್ ಸಮುದ್ರ, ಬೇಕಾದಷ್ಟು ಕೊಡುತ್ತೆ. ಏನ್ ಮಾಡಿ, ನನ್ನ ಹತ್ರ ಚೊಂಬಲ್ ಅಷ್ಟೇ ಹಿಡಿಯೋದು ನೀರು, ನನ್ ಚೊಂಬಲ್ ಅಷ್ಟೇ ನೀರು ಹಿಡಿಯೋದು. ನಾನು ತಗೊಂಡು ಎಲ್ಲ ಸಮುದ್ರ ಪೂರ್ತಿ ನನ್ನ ಹತ್ರ ಬರ್ಬೇಕಂದ್ರೆ ಬರುತ್ತಾ? ಅದು ಬರಲ್ಲಲ್ವಾ. ಹಾಗೆ ನಾವು ಅರ್ಥ ಮಾಡ್ಕೊಬೇಕು, ನನಗೆ ಎಷ್ಟು ಪ್ರಾಪ್ತಿ ಬೇಕೋ ಅಷ್ಟು ಕೊಟ್ರೆ ಸಾಕು ಅಂತ. ಆ ಮೈಂಡ್ ಸೆಟ್ ನೀವು ಯಾವಾಗ ಸೆಟ್ ಆಗ್ತಿರೋ, ಅವಾಗ ಟಾರ್ಗೆಟ್ಗಳು ಮಿಸ್ ಆಗಲ್ಲ, ಸಾಕು ಅಂತ ಬರುತ್ತೆ. ಅದಕ್ಕೆ ಅಂತ ನಾನು ಬರ್ಬೇಕಾದ್ರೆ ಪ್ರಾಫಿಟ್ ಬಿಡಬೇಡಿ ಅಂತ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಬರ್ಬೇಕಾದ್ರೆ ಪ್ರಾಫಿಟ್ ಬಿಡಬೇಡಿ ಅಂತ ಹೇಳ್ತಾ ಇಲ್ಲ, ಬಿಡಿ ಅಂತ ಹೇಳ್ತಾ ಇಲ್ಲ. ನೀವು ಆ ಪ್ರಾಫಿಟ್ ಬರ್ತಿದ್ದಂಗೆ ನಿಮ್ಮ ಸ್ಟಾಪ್ ಲಾಸ್ ಅನ್ನ ಟ್ರೈಲಿಂಗ್ ಮಾಡಕ್ ಶುರು ಮಾಡಿ. ಲೈಕ್ ಕೆಳಗಿಂದ ಬನ್ನಿ ಎಕ್ಸಿಟ್ಗೆ. ಅಂದ್ರೆ ಈಗ ನೋಡಿ, ಸಾಕು ಅನ್ನೋದು ಯಾರ ಮನಸ್ಸಿಗೆ ಬರುತ್ತೋ ಅವಾಗ ಅವರು ಫಸ್ಟ್ ಕಾಸ್ಟ್ ಇಡ್ತಾರೆ. ನಾನು ಈ ಟ್ರೇಡ್ ತಗೊಂಡಿದ್ದು, ನನ್ನ ಟ್ರೇಡ್ ಕರೆಕ್ಟ್ ಆಗಿದೆ, ಖುಷಿ. ಎಸ್, ನಾನು ತಗೊಂಡಿದ್ದು ಎಂಟ್ರಿ ಕರೆಕ್ಟ್ ಆಗಿದೆ, ನನ್ನ ಸ್ಟಾಪ್ ಲಾಸ್ ಕರೆಕ್ಟ್ ಆಗಿದೆ, ನನ್ನ ಸ್ಟಾಪ್ ಲಾಸ್ ಇಟ್ಟಾಗಿಲ್ಲ, ಎಂಟ್ರಿ ಕರೆಕ್ಟ್ ಆಗಿದೆ, ಎಸ್ ಗುಡ್. ನನ್ಗೆ ಈಗ ಅದು 10 ಪಾಯಿಂಟ್ ಮೂವ್ ಆಯ್ತು, ನನ್ಗೆ 1:1 ಬೇಕು. ಸೊ ಈಗ ನಾನೇನ್ ಮಾಡ್ತೀನಿ, ಓಕೆ, ಅದನ್ನ ಕಾಸ್ಟ್ ಇಟ್ಟು ಕಾಯ್ತೀನಿ. ಇದು ನೀವು 10 ಪಾಯಿಂಟ್ ಸೇವ್ ಮಾಡಿದ್ರಿ. ಫಸ್ಟ್ ಯಾವಾಗ್ಲೂ ಸ್ಟಾಪ್ ಲಾಸ್ ಇಂದ ಎಂಟ್ರಿ ಪಾಯಿಂಟ್ ಬರೋದೇ ನಮ್ಮ ಫಸ್ಟ್ ಟಾರ್ಗೆಟ್. ಸ್ಟಾಪ್ ಲಾಸ್ ಇಂದ ಎಂಟ್ರಿ ಪಾಯಿಂಟ್ ಬರೋದೇ ನಮ್ಮ ಫಸ್ಟ್ ಟಾರ್ಗೆಟ್. ಎಂಟ್ರಿ ಪಾಯಿಂಟ್ ಇಂದ 1:1 ಬರೋದು ನಮ್ಮ ಸೆಕೆಂಡ್ ಟಾರ್ಗೆಟ್. ಆಮೇಲೆ ಅದು ಮುಂದೆ ಹೋಗ್ತಾ ಇದೆ ಅಂದಾಗ ನಾವು ಹಿಂದ್ಗಡೆಯಿಂದ ಹಂಗೆ ಮುಂತರ್ತಾ ಬರೋದು. ರಿವರ್ಸ್ ಬಂದದು ಸ್ಟಾಪ್ ಲಾಸ್ ಇಟ್ಟು ಮಾಡ್ಲಿ, ಬೇಜಾರಾಗಲ್ಲ. ಆದ್ರೆ ನಾನು ಮುಂದೆ ಹಿಡಿತೀನಿ ಅಂತೇಳಿ ಸ್ಟಾಪ್ ಲಾಸ್ ಅನ್ನು ಚೇಂಜ್ ಮಾಡಿದೆ, ಕಾಯ್ತಾ ಕೂತ್ಕೊಂಡು ಕೊನೆಗೆ ಅದು ಮೇಲ್ ಹೋಗ್ತಿರ್ಬೇಕಾದ್ರೆ
ಆ ಕೊನೆಯ ಗಳಿಗೆಯಲ್ಲಿ ಎಕ್ಸಿಟ್ ಆಗದೆ ತಿರ್ಗಾ ಅದು ರಿವರ್ಸ್ ಬರ್ಬೇಕಾದ್ರೆ 10 ಪಾಯಿಂಟ್ ಇಲ್ದೇನೆ ವಾಪಸ್ ಬಂದು ತಿರ್ಗಾ ಹೋಗ್ತಿದೆ ಅಂತ ಹೇಳಿ ತಿರ್ಗಾ ಹಾಕಿ ಈ ಕೆಲ್ಸಕ್ಕೆ ಹೋಗ್ಬೇಡಿ. ಅಂದ್ರೆ ಒಂದ್ಸಲಿ ಟಾರ್ಗೆಟ್ ಹತ್ರ ಬಂತು, ನಾವು ತಕೊಳ್ಳಿಲ್ಲ, ರಿವರ್ಸ್ ಬರ್ಲಿಕ್ಕೆ ಶುರು ಆಯ್ತು, ಬೇಜಾರಾಯ್ತು, ಅಯ್ಯೋ ಹೋಗ್ತಿದೆ ಅಂತ ಎಕ್ಸಿಟ್ ಆದ್ವಿ, 8 ಪಾಯಿಂಟ್ ಸಿಕ್ತು, 10 ಪಾಯಿಂಟ್ ಸಿಗೋ ಕಡೆ ತಿರ್ಗಾ ಮೇಲೋದಾಗ ಇಲ್ಲ ಅದು ಹೋಗ್ತಿತ್ತು, ನಾನು ಬೇಗ ಅರ್ಜೆಂಟ್ ಮಾಡಿದೆ ತಿರ್ಗಾ ಹಾಕೋದು. ಅದು ತಿರ್ಗಾ ಅವಾಗ ಏನಾಯ್ತು, ನಮ್ ಸ್ಟಾಪ್ ಲಾಸ್ ದೊಡ್ಡದಾಗಿರುತ್ತೆ, ಸ್ಟಾಪ್ ಲಾಸ್ ಮರ್ತ್ ಬಿಟ್ಟಿರ್ತೀವಿ ಅಷ್ಟು ದೂರದಲ್ಲಿ ಇದೆ ಅಂತ, ಮರ್ತ್ ಬಿಟ್ಟಿರ್ತೀವಿ, ಮಧ್ಯದಲ್ಲಿ ಎಂಟ್ರಿ ತಗೊಂಡಿದೀವಿ. ಈಗ ಏನಾಗುತ್ತೆ, ಅದು ಮೇಲ್ಗಡೆವರೆಗೆ ಹೋಗಿ ತಿರ್ಗಾ ವಾಪಸ್ ಬರುತ್ತೆ. ವಾಪಸ್ ಬರ್ಬೇಕಾದ್ರೆ ನಾವು ಬಿಡ್ಲಿಕ್ಕೆ ಮನಸ್ಸಿಲ್ಲ, ಯಾಕೆಂದ್ರೆ ನಮ್ದು ಎಂಟ್ರಿ ಮಧ್ಯದಲ್ಲಿದೆ, ಸ್ಟಾಪ್ ಲಾಸ್ ಕೆಳಗಿದೆ, ತ್ರಿಶಂಕು ಸ್ಥಿತಿ, ಬಿಡ್ಲಿಕ್ಕೂ ಅಲ್ಲ ಇಡಿಲಿಕ್ಕೂ ಅಲ್ಲ. ತಿರ್ಗಾ ಕೂತ್ಕೊಂಡಾಗ ಅದು ನಮ್ಮ ಹಳೆ ಪ್ರಾಫಿಟ್ ಅಂತ ತೆಗ್ದಿರುತ್ತೆ 8 ಪಾಯಿಂಟ್ ಅನ್ನ. ಈಗ ತಿರ್ಗಾ ಹೋಗುತ್ತೆ ಅಂತೀವಿ, ಅದು ಆಮೇಲೆ ಬಂದು ಸ್ಟಾಪ್ ಲಾಸ್ ಇಟ್ಟಾಗುತ್ತೆ. ಆ ಕಡೆ ಅದೂ ಇಲ್ಲ ಇದು ಇಲ್ಲ, ಬಂದಿದ್ದನ್ನು ಕಳ್ಕೊಂಡು ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಕರೆಕ್ಟ್ ಎಂಟ್ರಿ, ಕರೆಕ್ಟ್ ಎಕ್ಸಿಟ್, ಕರೆಕ್ಟ್ ಸ್ಟಾಪ್ ಲಾಸ್ ಮೇಂಟೈನ್ ಮಾಡೋದನ್ನ ಕಲಿಬೇಕು. ಅದ್ರೊಟ್ಟಿಗೆ ನಾವು ಮಾಡ್ಬೇಕಾಗಿದ್ದು ಡೈಲಿ ಪ್ರಾಫಿಟ್ ಟಾರ್ಗೆಟ್ ಇಡಬೇಕು. ಡೈಲಿ ಪ್ರಾಫಿಟ್ ಟಾರ್ಗೆಟ್ ಅಂದ್ರೆ ಎಷ್ಟು ಅಂದ್ರೆ, ನನಗೆ ಅಮೌಂಟ್ ಎಷ್ಟು ಟಾರ್ಗೆಟ್, ನನಗೆ ಇವತ್ತು ಒಂದು ದಿವಸದಲ್ಲಿ ಎಷ್ಟು ಬೇಕು, ಇದು ಒಂದು ಟಾರ್ಗೆಟ್. ಅದೇ ತರ ಪಾಯಿಂಟ್ಸ್ ಎಷ್ಟು ಬೇಕು, ಅದು ಒಂದು ಟಾರ್ಗೆಟ್. ಒಂದು ಅಮೌಂಟ್ ಅಥವಾ ಪಾಯಿಂಟ್ ನನಗೆ ಎಷ್ಟು ಬೇಕು ಕ್ಲಿಯರ್ ಇರಬೇಕು. ಅದು ಕ್ಲಿಯರ್ ಇತ್ತಂದ್ರೆ ಅದನ್ನ ತಕೊಂಡ ಹೊರಗೆ ಬಂದ, ಲೈಕ್ 5,000 ರೂಪಾಯಿ ನನಗೆ ಬೇಕು ಇವತ್ತು, ಅದಕ್ಕೆ ನಾನು ಪ್ಲಾನ್ ಮಾಡಿದೀನಿ, ಅಷ್ಟು ಲಾಟ್ ಹಾಕಿದೀನಿ, ಇಷ್ಟು ಪಾಯಿಂಟ್ ಇದ್ದೀನಿ, ರೈಟ್. ಅಥವಾ ನನಗೆ ಯಾವ್ದಾದ್ರು ಸರಿ ಇವತ್ತು 20 ಪಾಯಿಂಟ್ ಕ್ಯಾಪ್ಚರ್ ಮಾಡಿ ಹೊರಗೆ ಬರೋದು, ನಾನು ಕ್ಲಿಯರ್ ಆಗಿದ್ದೀನಿ, ಓಕೆ ಫೈನ್ ಸೂಪರ್ ಗುಡ್, ಅದನ್ನ ಮಾಡಿ. ಅದನ್ನ ಬಿಟ್ಟು ಅಲ್ಲಿ ತಿರ್ಗಾ ಫ್ಲೆಕ್ಚುಯಲ್ ಆಗ್ಬೇಡಿ. ನಿಮ್ದು ಟಾರ್ಗೆಟ್ ಬಂತ ಕ್ಲೋಸ್ ಮಾಡಿ, ಟಾರ್ಗೆಟ್ ಆಯ್ತು ಇವತ್ತಿಂದು, ತಿರ್ಗಾ ನಾ ಟ್ರೇಡ್ ಮಾಡಲ್ಲ, ಎಷ್ಟು ಬೇಕಾದ್ರೆ ಬರ್ಲಿ ತೊಂದರೆ ಇಲ್ಲ, ನಂದು ಆಯ್ತಲ್ಲ ಇವತ್ತಿಂದು. ದಿನಾ ಗಂಜಿ ಊಟ ಮಾಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ, ಬಿರಿಯಾನಿ ಊಟ ಮಾಡಕ್ ಹೋಗ್ಬೇಡಿ ಸರ್, ಆರೋಗ್ಯ ಹಾಳಾಗತ್ತೆ, ಕರೆಕ್ಟ್ ಅಲ್ವಾ? ಸೊ ಆರೋಗ್ಯಕ್ಕೆ ಹಿತಕರವಾದ ಆಹಾರ ನಿತ್ಯ ತಿನ್ಬೇಕು, ಅಹಿತಕರವಾದ ಯಾವಾಗ ಅಪರೂಪಕ್ಕೆ. ಹಂಗೇನೆ ಇದು ಅಷ್ಟೇ, ಅಪರೂಪಕ್ಕೆ ದೊಡ್ಡ ದೊಡ್ಡ ಟಾರ್ಗೆಟ್ ಕೊಡುತ್ತೆ, ಡೈಲಿ ನಮ್ಗೆ ಬರ್ಬೇಕಾಗಿದ್ದ ತುತ್ತನ್ನ ಬಿಡಬಾರ್ದು. ಅದನ್ನ ಕಲಿಯೋದು ಯಾವ್ದು ಕಲಿತಾರೋ ಅವ್ರು ಸಕ್ಸಸ್ಫುಲ್ ಟ್ರೇಡರ್ ಆಗ್ತಾರೆ. ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗಿ, ನಿಮ್ಗೆಲ್ಲ ನಾಲೆಜ್ ಇದೆ, ನೀವೆಲ್ಲ ಅನುಭವಸ್ಥರು, ನೀವೆಲ್ಲ ಸ್ವಲ್ಪ ಎಲ್ಲ ಎಡವಿದಿರಿ, ಆ ಎಡವಿದ್ದನ್ನ ಸ್ವಲ್ಪ ತಿದ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನೀವೆಲ್ಲ ಸೂಪರ್ ಟ್ರೇಡರ್ ಆಗ್ತೀರಿ. ಆ ಟ್ರೇಡರ್ ಆಗಿ ಸಕ್ಸಸ್ ಆಗಿ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ನಾವು ಇದೀವಿ, ಬೇಕಿದ್ರೆ ಬನ್ನಿ ನಮ್ಮೊಟ್ಟಿಗೆ. ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ಎಲ್ಲದೂ ನಾವು ಹೇಳ್ಕೊಡ್ತೀವಿ, ಲೈವ್ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಸೊ ನಿಮ್ಮನ್ನ ಗೈಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.